ಆವತ್ತಿನ ಚುನಾವಣಾ ಕಮಿಷನರ್ ಹೇಳಿದ್ದು, ಯಾವುದೇ ಒಬ್ಬ ಭಾರತೀಯ ಪ್ರಜೆ ಮತದಾನ ಮಾಡುವ ಹಕ್ಕಿನಿಂದ ವಂಚಿತರಾಗಬಾರದು ಅಂತ ಹೇಳಿದ್ರೆ, ಈ ಮನುಷ್ಯ ಇವತ್ತು ಸರ್ಕಾರದ ಒಬ್ಬ ಏಜೆಂಟ್ ಆಗಿ ಮತದಾನಗಳಿಂದನೇ ಜನರನ್ನು ವಂಚಿಸುವಂಥ ಒಂದು ವಂಚಕನಾಗಿ ಕೂತಿದ್ದಾನೆ ಇವತ್ತು ಚುನಾವಣಾ ಕಮಿಷನರ್. ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಇರೋದೇ SC ST, ಅದರಲ್ಲೂ ಕೂಡ ಮೋಸ್ಟ್ ಬ್ಯಾಕ್ವರ್ಡ್ಸು ಮತ್ತು ಮೈನಾರಿಟಿಗಳು. ಈ ಮತ ಬ್ಯಾಂಕ್ಗಳನ್ನಾದರೂ ಗಟ್ಟಿ ಮಾಡಿಕುವ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಬೇಕಲ್ವಾ? ಈಗ 30ನೇ ತಾರೀಕಿಂದ SIR ಆರಂಭ ಆಗ್ತಾ ಇದೆ. ಅದನ್ನು ಕುರಿತಾಗಿ ವಿನಯ್ ಅವರು ಹೇಳಿರುವಂಥ ಯಾರೂ ಕೂಡ ಮತದಾನದಿಂದ ವಂಚಿತರಾಗಬಾರ್ದು ಅನ್ನುವಂಥದ್ದು. ಬಹುಶಃ ನಮ್ಮ ಚುನಾವಣಾ ಕಮಿಷನ್ನಿನ ಮೊದಲನೇ ಚುನಾವಣಾ ಕಮಿಷನರ್ ಆಗಿದ್ದಂಥ ಬಹುಶಃ ಸುಕುಮಾರ್ ಸೇನ್ ಅಂತ ಅನಿಸುತ್ತೆ, ಅವರು ಆರಂಭದ ಒಂದು ಮಾತನ್ನು ಹೇಳ್ತಾರೆ, ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮತದಾನದಿಂದ ವಂಚಿತರಾಗಬಾರ್ದು ಅನ್ನುವಂಥ ಒಂದು ಆಶಯವನ್ನು ಅವರು ವ್ಯಕ್ತಪಡಿಸಿದರು. ಖುರೇಷಿ ಅವರು ಕಳೆದ ಒಂದು 6-7 ತಿಂಗಳಿಂದ ಇಲ್ಲಿಗೆ ಬಂದಾಗ ಅವರು ಹೇಳ್ತಿದ್ರು, ಮೊಟ್ಟ ಮೊದಲ ಚುನಾವಣೆ ಆದಾಗ ಅನೇಕ ನಮ್ಮ ಈ ಬೇರೆ ಬೇರೆ ಅಸ್ಸಾಂ ಅಂತ, ನಾಗಾಲ್ಯಾಂಡು, ಮಿಜೋರಾಮು ಇಂಥ ನಾರ್ತ್ ಈಸ್ಟ್ ಏರಿಯಾಗಳ ಬಹುಶಃ ತೀರಾ ಇಂಟೀರಿಯರಲ್ಲಿ ಒಂದೇ ಮನೆ ಒಬ್ಬನೇ ವ್ಯಕ್ತಿ ಅವನ ಹತ್ರಕ್ಕೆ ಮತಪೆಟ್ಟಿಗೆಯನ್ನು ತೆಗೆದುಕೊಂಡೋಗಿ ಮತ ಹಾಕ್ಸಿಕೊಂಡು ಬಂದಂಥ ಆ ಘಟನೆ ನಮ್ಮ ಚರಿತ್ರೆಯ ಒಳಗಡೆ ಇದೆ. ಇದನ್ನು ಖುರೇಷಿ ಅವರು ಹೇಳ್ತಾ ಇದ್ರು. ಆ ಒಬ್ಬ ವ್ಯಕ್ತಿಗಾಗಿ 100 ಕಿಲೋಮೀಟರ್ಗಳ ಕಾಲ ನಮ್ಮ ಚುನಾವಣಾ ಏಜೆಂಟ್ಗಳು ಅಥವಾ ಚುನಾವಣಾ ಅಧಿಕಾರಿಗಳು ಹೋಗಿ ಅವನಿಂದ ಮತ ತಗೊಂಡು ಬಂದಂಥ ಘಟನೆಗಳು, ಪ್ರಕರಣಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಆದರೆ ಇವತ್ತಿನ ಚುನಾವಣಾ ಕಮಿಷನರ್ ಏನು ಮಾಡ್ತಾ ಇದ್ದಾನೆ, ಜ್ಞಾನೇಶ್ ಕುಮಾರ್, ಆವತ್ತಿನ ಚುನಾವಣಾ ಕಮಿಷನರ್ ಹೇಳಿದ್ದು, ಯಾವುದೇ ಒಬ್ಬ ಭಾರತೀಯ ಪ್ರಜೆ ಮತದಾನ ಮಾಡುವ ಹಕ್ಕಿನಿಂದ ವಂಚಿತರಾಗಬಾರದು ಅಂತ ಹೇಳಿದ್ರೆ, ಈ ಮನುಷ್ಯ ಇವತ್ತು ಸರ್ಕಾರದ ಒಬ್ಬ ಏಜೆಂಟ್ ಆಗಿ ಮತದಾನಗಳಿಂದನೇ ಜನರನ್ನು ವಂಚಿಸುವಂಥ ಒಂದು ವಂಚಕನಾಗಿ ಕೂತಿದ್ದಾನೆ ಇವತ್ತು ಚುನಾವಣಾ ಕಮಿಷನರ್. ಅವನಿಗೆ ಅವನದೇ ಆದಂಥ ಈಗ ಪಾರ್ಲಿಮೆಂಟ್ನಲ್ಲಿ ಅವನನ್ನು ರಕ್ಷಿಸ್ಕೊಳ್ಳೋದಕ್ಕೆ ಕೆಲವು ಕಾಯ್ದೆಗಳು ಮಾಡಿಬಿಟ್ಟಿದ್ದಾರೆ. ಅವನು ಆಫ್ಟರ್ ರಿಟೈರ್ಮೆಂಟು ಅವನ ಮೇಲೆ ಏನೂ ಯಾವುದೇ ರೀತಿಯಲ್ಲಿ ಅವನ ಮೇಲೆ ಆ್ಯಕ್ಷನ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈಗಾಗಲೇ ಕಾಯ್ದೆ ಅವನ ಪರವಾಗಿ ಬಂದಿರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇದ್ರ ಹಿಂದೆ ಏನು ದೊಡ್ಡ ಒಂದು ಪಿತೂರಿ ಏನಿದೆ, ಈ RSS ಮತ್ತು ಗೋಲ್ವಾಲ್ಕರ್ ಇವರ ವಿಚಾರಧಾರೆಗಳು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದ್ದಾವೆ. ಯಾರಿಗೆ ಮತದಾನ ಇರಬೇಕು, ಯಾರಿಗಿರಬಾರ್ದು ಅನ್ನೋದನ್ನು ಗೋಲ್ವಾಲ್ಕರು ಸ್ಪಷ್ಟವಾಗಿ ಗೆರೆ ಎಳೆದಂಗೆ ಹೇಳಿದ್ದಾರೆ. ಈ ದೇಶದಲ್ಲಿ ಮತ ಹಾಕುವ ಅಧಿಕಾರ ಯಾರಿಗಿದೆ, ಯಾರಿಗಿರಬಾರ್ದು ಅಂತ ಹೇಳಿ. ಹೀಗಾಗಿ ಒಂದು ಅರಾಜಕ ವಾತಾವರಣವನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಇವತ್ತು ಚುನಾವಣಾ ಏನು ಪ್ರಕ್ರಿಯೆಗಳಿಗೆ ಆರಂಭ ಆಗ್ತಾ ಇದೆ. ಈಗ ಈ ಕಳೆದ 23ರ ಚುನಾವಣೆಯಲ್ಲಿ ಜನ ಹೊರಗಡೆ ಬಂದು ವೋಟ್ ಹಾಕಿದ್ರು. ಅದರಲ್ಲೂ ಮೈನಾರಿಟೀಸ್ಗಳು 90% ಮತದಾನ ಮಾಡಿದ್ದಾರೆ ಕಳೆದ ಸಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ. ಪರಿಶಿಷ್ಟ ಜಾತಿಯವರು ಮಾಡಿದ್ದಾರೆ, ಹಿಂದುಳಿದ ಸಮುದಾಯಗಳು ಮಾಡಿದ್ದಾರೆ, ಮತ್ತು ಎಲ್ಲ ಸಮುದಾಯಗಳು ಕೂಡ ಮತದಾನವನ್ನು ಮಾಡಿದ್ದಾರೆ. ಈ ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಯಾವುದು ಇವತ್ತಿಲ್ಲಿ? ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಇರೋದೇ SC ST, ಅದರಲ್ಲೂ ಕೂಡ ಮೋಸ್ಟ್ ಬ್ಯಾಕ್ವರ್ಡ್ಸು ಮತ್ತು ಮೈನಾರಿಟಿಗಳು. ಈ ಮತ ಬ್ಯಾಂಕ್ಗಳನ್ನಾದರೂ ಗಟ್ಟಿ ಮಾಡಿಕುವ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಬೇಕಲ್ವಾ? ಅದರಲ್ಲೂ ನಂಗೆ ಗೊತ್ತಿಲ್ಲ, ಬಸವರಾಜ್ ಅವರು ಹೇಳಬೇಕು. ಈಗ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಯಾರ್ಯಾರಿಗೆ ಚುನಾವಣೆಯಲ್ಲಿ ಏನಾದರೂ ಮತದಾನ ಮಾಡೋ ಹಕ್ಕಿಂದ ಸಿಕ್ಕಲಿಲ್ಲ ಅಂದರೆ ಅವರಿಗೆ ಯಾವ ರೀತಿಯ ಸರ್ಕಾರದ ಯೋಜನೆಗಳು, ಈಗ ಅಸ್ಸಾಂ ಮುಖ್ಯಮಂತ್ರಿ ಹೇಳ್ದಂಗೆ ಅವರು ಮಾತಾಡ್ತಾವ್ರೆ, ಅಥವಾ ಬೆಂಗಾಲ್ ಮುಖ್ಯಮಂತ್ರಿ ಮಾತಾಡ್ದಂಗೆ DK ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಇದು ಸಮಸ್ಯೆ ತುಂಬ ಗಂಭೀರವಾಗಿ ಬಡವರನ್ನು ಒಂದು ರೀತಿಯಲ್ಲಿ ಭಯಭೀತರನ್ನಾಗಿಸುವ ಕೆಲಸ ಈ ರಾಜ್ಯದಲ್ಲೂ ನಡೀತಾ ಇದೆ. ಇದಕ್ಕೆ ಸ್ಪಷ್ಟವಾದ ಒಂದು ಉತ್ತರಗಳನ್ನು
ನಾವೇ ಕಂಡ್ಕೋಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಜನ ಚಳವಳಿಗಳು ಇವತ್ತು ಜನರ ಏನು ಅವರಿಗೆ ಯಾವ ರೀತಿಯಲ್ಲಿ ಮತದಾನದ ಹಕ್ಕನ್ನು ಕೊಡಿಸ್ಬೇಕು ಮತ್ತೀಗ ಅವ್ರಿಗೆ ಯಾವ ರೀತಿಯ ಈ ಎನ್ಯುಮರೇಷನ್ ಫಾರಮ್ನ ಯಾವ ರೀತಿ ತುಂಬಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸರ್ಕಾರ ಏನು ಮಾಡಬೇಕು ಅದನ್ನು ಈಗ ಕೇರಳದಲ್ಲಿ ಅಲ್ಲಿನ ರಾಜ್ಯ ಸರ್ಕಾರ ಈ ರೀತಿಯ ಜನರಿಗೆ ಮತದಾನ ಮಾಡೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸವನ್ನು ಕೇರಳದ ಸರ್ಕಾರ ಮಾಡಿರುವಂಥದ್ದು ನಮ್ಮ ಕಣ್ಮುಂದೆ ಇದೆ. ಅಲ್ಲಿ ಏನು ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಆದರೂ ತಗೊಂಡು ಯಾವ ಯಾವ ದಾಖಲೆಗಳನ್ನು ಕೊಟ್ಟು ಜನರು ಮತಗಟ್ಟೆಗೆ ಬಂದು ಮತ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಸರ್ಕಾರ, ಅದರಲ್ಲೂ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅದನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ಅದನ್ನು ಕೂಡ ನಾವು ಎಚ್ಚರಿಸುವ ಕೆಲಸವನ್ನು ಕೂಡ ನಾವು ಮಾಡಬೇಕಾಗತ್ತೆ. ಆದರೆ ಮೊನ್ನೆ ಹರಿಪ್ರಸಾದ್ ಅವರು ಒಂದು ಸಭೆಯಲ್ಲಿ ಮಾತಾಡ್ತಿದ್ದು ಇದೇನು ಹೊಸದಲ್ಲ, ಇದು ಹಿಂದಿನಿಂದಲೂ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ತುಂಬ ಅದನ್ನು ತೀರಾ ಲಘುವಾಗಿ ಅದನ್ನು ಪರಿಗಣಿಸಿರುವಂಥ ಮಾತುಗಳನ್ನು ಅವ್ರು ಆಡಿರೋದು. ಒಬ್ಬ ರಾಷ್ಟ್ರೀಯ ಪಕ್ಷದ ಒಬ್ಬ ರಾಜ್ಯಾಧ್ಯಕ್ಷರೇ ಈ ರೀತಿಯ ಒಂದು ಲೈಟ್ ವೇನಲ್ಲಿ ಮಾತಾಡಿಬಿಟ್ರೆ ಜನ ಹೇಗೆ ಅದನ್ನು ಸ್ವೀಕಾರ ಮಾಡ್ತಾರೆ? ಈ ಥರದ ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ. ಸೊ ಹೀಗಾಗಿ ಸರ್ಕಾರದ ಮೇಲೇ ಹೆಚ್ಚು ನಾವು ಒತ್ತಡಗಳನ್ನು ಹೇರಬೇಕು. ಯಾಕಂದರೆ ಗೌರ್ಮೆಂಟ್ ಮಿಷನರಿ ಏನಿದೆ ಇವತ್ತು ರೆವಿನ್ಯೂ ಇಲಾಖೆ ಆಗಿರ್ಬೋದು, ಅದಕ್ಕೆ ಪೂರಕವಾದಂಥ ಸರ್ಕಾರದ ಅಂಗ ಏನಿದೆ ಅವು ಹೆಚ್ಚು ಜನರಿಗೆ ಆ ರೀತಿಯ ದಾಖಲೆಗಳನ್ನು ಒದಗಿಸುವ ಕೆಲಸವನ್ನು ಮಾಡೋದಕ್ಕೆ ಒತ್ತಡಗಳನ್ನು ನಾವು ತರಬೇಕಾಗುತ್ತೆ ಅನ್ನುವಂಥದ್ದು ತುಂಬ ಮುಖ್ಯ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅದರ ಮೇಲೆ ಸಾಕಷ್ಟು ವಿಚಾರಗಳನ್ನು ಜನರ ಮಧ್ಯೆ ಬಿತ್ತುವ ಕೆಲಸವನ್ನು ಪತ್ರಿಕೆಗಳಲ್ಲಿ ಹೇಳುವುದನ್ನು ಈಗಾಗಲೇ ಅನೇಕರು ಇಲ್ಲಿರೋರೆಲ್ಲ ಮಾಡಿದ್ದಾರೆ. ಅಮರ್ತ್ಯ ಸೇನ್ ಅವ್ರದ್ದೇ ಓಟನ್ನು ಕಿತ್ತಾಕಿದ್ದಾರೆ. ಈಗ ಈ ಥರದ ಅನೇಕ ಪ್ರಕರಣಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವು ತುಂಬ ಗಂಭೀರವಾಗಿ ಇದನ್ನು ಚಿಂತನೆ ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿ ಸಮುದಾಯ ಈ ಸಂವಾದವನ್ನು ಆಯೋಜಿಸುವ ಮೂಲಕ ಅದಕ್ಕೆ ಇನ್ನೊಂದು ಆಯಾಮವನ್ನು ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಸಮುದಾಯಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಇನ್ನೂ ಅನೇಕ ಹಿರಿಯರು ಚಿಂತಕರು ಮಾತನಾಡಿ ತಮ್ಮ ಅಭಿಪ್ರಾಯಗಳನ್ನು ಹೇಳಲಿದ್ದಾರೆ. ಸೊ ಇಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟು ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ. ಜೈ ಭೀಮ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.